ಹಾಯ್ ಗೆಳೆಯರೆ, ಅನಂತ ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಜನವರಿ 14 ಮತ್ತು 15ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ನಿಮಗೆ ಏನಾದರೂ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಈ ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಈ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಡಲಾಗಿರ್ತದೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆ: ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025? ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ 85 ಸರಿಯಾದಂತ ಉತ್ತರ. ಭಾರತದ ಪಾಸ್ಪೋರ್ಟ್ ಶ್ರೇಯಾಂಕವು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025ರಲ್ಲಿ 85ನೇ ಸ್ಥಾನಕ್ಕೆ ಕುಸಿದಿದೆ. ಇದು 2024ರಲ್ಲಿ 80ನೇ ಸ್ಥಾನದಲ್ಲಿತ್ತು. ಭಾರತವು 57 ದೇಶಗಳಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಅನುಮತಿಸುತ್ತದೆ. ಆದರೆ ಸಿಂಗಾಪುರವು 195 ಸ್ಥಾನಗಳಿಗೆ ಪ್ರವೇಶದೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಭಾರತದ ಶ್ರೇಯಾಂಕವು ಕಳೆದ 20 ವರ್ಷಗಳಲ್ಲಿ ಬದಲಾಗಿ IATA ದತ್ತಾಂಶವನ್ನು ಆಧರಿಸಿ 2006ರಲ್ಲಿ 71ನೇ ಸ್ಥಾನದಲ್ಲಿ ಇತ್ತು. ಇನ್ನು ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವುದು ಯಾವುದು ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಮೂಲದ ಹೆನ್ಲಿ ಮತ್ತು ಪಾಲುದಾರರ ಸಂಸ್ಥೆಯು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದ. ಇದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಒದಗಿಸಿದ ಡಾಟಾವನ್ನು ಆಧರಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ವಿಚ್ ಆರ್ಗನೈಸೇಷನ್ ಹ್ಯಾಸ್ ಅನೌನ್ಸ್ಡ್ AI ಡ್ರೈವನ್ ಪಾರ್ಟ್ನರ್ಶಿಪ್ ವಿತ್ ಇಂಡಿಯಾಸ್ AI ಮಿಷನ್? ಭಾರತದ AI ಮಿಷನ್ ಜೊತೆ AI ಚಾಲಿತ ಪಾಲುದಾರಿಕೆಯನ್ನ ಯಾವ ಸಂಸ್ಥೆಯು ಘೋಷಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೈಕ್ರೋಸಾಫ್ಟ್ ಸರಿಯಾದಂತಹ ಉತ್ತರ. ಮೈಕ್ರೋಸಾಫ್ಟ್ CEO ಸತ್ಯ ನಾಡೆಲ್ಲಾ ಅವರು 2026ರ ವೇಳೆಗೆ 5 ಲಕ್ಷ ಜನರ ಕೌಶಲ್ಯವನ್ನು ಹೆಚ್ಚಿಸಲು ಭಾರತದ AI ಮಿಷನ್ ಜೊತೆ ಪಾಲುದಾರಿಕೆಯನ್ನು ಘೋಷಿಸಿದರು. ಇನ್ನು 1 ಲಕ್ಷ ಡೆವಲಪರ್ಸ್ ಗಳನ್ನ ಬೆಂಬಲಿಸಲು ಆಲ್ ಕ್ವಾಟ್ಲಿಸ್ಟ್ ಸ್ಥಾಪನೆ ಸೇರಿದಂತೆ ಆಲ್ ನಾವೀನ್ಯತೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. AI ಪ್ರೊಡಕ್ಟಿವಿಟಿ ಲ್ಯಾಬ್ಸ್ 2 ಲಕ್ಷ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡುತ್ತದೆ. ಆದರೆ ರೈಲ್ಟೆಲ್ ಜೊತೆಗಿನ ಪಾಲುದಾರಿಕೆಯು ಭಾರತೀಯ ರೈಲ್ವೆ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಡಿಜಿಟಲ್ ರೂಪಾಂತರವನ್ನು ಮುನ್ನಡೆಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ: Recently, who has been appointed as Revenue Secretary in the Ministry of Finance? ಇತ್ತೀಚೆಗೆ ಹಣಕಾಸು ಸಚಿವಾಲಯದಲ್ಲಿ ಕಂದಾಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ತುಹಿನ್ ಕಾಂತ್ ಪಾಂಡೆ ಸರಿಯಾದಂತಹ ಉತ್ತರ. ತುಹಿನ್ ಕಾಂತ್ ಪಾಂಡೆ ಸರಿಯಾದಂತಹ ಉತ್ತರ. ಕೇಂದ್ರ ಬಜೆಟ್ಗೆ ಮೊದಲು ಸರ್ಕಾರ ಅರುಣೇಶ್ ಚಾವ್ಲಾ ಅವರನ್ನ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆಗೆ ಅವರನ್ನು ವರ್ಗಾಯಿಸಿತು. ಈ ಹಿಂದೆ DIPAM ಕಾರ್ಯದರ್ಶಿಯಾಗಿದ್ದ ತುಹಿನ್ ಕಾಂತ್ ಪಾಂಡೆ ಅವರಿಗೆ ಈಗ ಹೊಸ ಕಂದಾಯ ಕಾರ್ಯದರ್ಶಿ ಮತ್ತು ಹಣಕಾಸು ಕಾರ್ಯದರ್ಶಿಯಾಗಿ ಇವರನ್ನು ನೇಮಕ ಮಾಡಿದೆ. ಚಾವ್ಲಾ ಸಾರ್ವಜನಿಕ ಉದ್ಯಮಗಳ ಇಲಾಖೆ ಕಾರ್ಯದರ್ಶಿಯು ಸೇವೆ ಸಲ್ಲಿಸಿದ್ದಾರೆ. ಇವರು ಕಾರ್ಯದರ್ಶಿಯು ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಪಾಂಡೆ ಇಂಡಿಯಾ ಮತ್ತು ನೀಲಾಂಚಲ್ ಇಸ್ಕತ್ ನಿಗಮ್ ಲಿಮಿಟೆಡ್ ಅನ್ನ ಟಾಟಾ ಗ್ರೂಪ್ಗೆ ಹೂಡಿಕೆ ಮಾಡುವಲ್ಲಿ ಅವರ ಪಾತ್ರಕ್ಕಾಗಿ ಇವರನ್ನು ಗುರುತಿಸಲ್ಪಟ್ಟಿರುವಂತರು. ಇನ್ನು ಮುಂದಿನ ಪ್ರಶ್ನೆ: ವಿಚ್ ಸಿಟಿ ಹ್ಯಾಸ್ ಬಿಕಮ್ ಹೋಮ್ ಆಫ್ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಅಂಡರ್ ದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್? ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ಗೆ ಯಾವ ನಗರ ನೆಲೆಯಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ. ಪ್ರಧಾನಮಂತ್ರಿ ಮೋದಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಹಬ್ ಅನ್ನು ಪ್ರಾರಂಭಿಸಿದರು. ಈ ಉಪಕ್ರಮವು ಜನವರಿ 2023ರಲ್ಲಿ ಘೋಷಿಸಲಾದಂತಹ ಹಸಿರು ಹೈಡ್ರೋಜನ್ ಮಿಷನ್ನ ಭಾಗವಾಗಿದೆ. 2030ರ ವೇಳೆಗೆ ವಾರ್ಷಿಕವಾಗಿ 5 MMT ಹಸಿರು ಹೈಡ್ರೋಜನ್ ಉತ್ಪಾದಿಸುವುದು ಮತ್ತು ಈ ಕ್ಷೇತ್ರದಲ್ಲಿ ಭಾರತವನ್ನ ಜಾಗತಿಕವಾಗಿ ನಾಯಕನನ್ನಾಗಿ ಮಾಡುವುದು ಇದರ ಒಂದು ಗುರಿಯಾಗಿದೆ. ಮುಂದಿನ ಪ್ರಶ್ನೆ: ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ವರ್ಕ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್
ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯವು ಸರಿಯಾದಂತ ಉತ್ತರ. ಚೀನಾ ಭಾರತ ಯುದ್ಧದ ನಂತರ 1962ರಲ್ಲಿ ಸ್ಥಾಪಿಸಲಾದಂತಹ ITBP ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯಾಗಿದೆ. ಈ ಪಡೆಯು 9,000 ಅಡಿ ಮತ್ತು 18,750 ಅಡಿಗಳ ನಡುವೆ ಎತ್ತರದ ಪ್ರದೇಶದಲ್ಲಿ 3,488 ಕಿಲೋಮೀಟರ್ ಉದ್ದದ ಭಾರತ ಚೀನಾ ಗಡಿಯನ್ನ 197 ಔಟ್ಪೋಸ್ಟ್ಗಳೊಂದಿಗೆ ಕಾವಲು ಕಾಯುತ್ತದೆ. ITBP ತನ್ನ ಮುಂಗಡ ಯೋಜನೆಯ ಭಾಗವಾಗಿ 33 ಗಡಿ ಔಟ್ಪೋಸ್ಟ್ಗಳನ್ನು ಗಡಿಯ ಹತ್ತಿರಕ್ಕೆ ಸ್ಥಳಾಂತರಿಸಿದೆ ಮತ್ತು 2004ರಲ್ಲಿ ಪೂರ್ವ ಪ್ರಮಾಣದ ಪಡೆಯಾಗಿ ಮಾರ್ಪಟ್ಟಿದೆ. ಇನ್ನು ಮುಂದಿನ ಪ್ರಶ್ನೆ, ಪುನಸ್ತುಂಗ್ 2 ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ which was in news is located in which country? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಹುಣಸ್ತುಂಗ್ 2 ಜಲವಿದ್ಯುತ್ ಯೋಜನೆ PHEP2 ಯಾವ ದೇಶದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಭೂತಾನ ಸರಿಯಾದಂತ ಉತ್ತರ. ಭೂತಾನಲ್ಲಿ 6x170 ಮೆಗಾವ್ಯಾಟ್ ಹುಣಸ್ತುಂಗ್ 2 ಜಲವಿದ್ಯುತ್ ಯೋಜನೆಯು 2 ಘಟಕಗಳನ್ನು BHEಯಲ್ಲಿ ನಿಯೋಜಿಸಿದೆ. ಈ ಯೋಜನೆಯು ಭಾರತ ಭೂತಾನ್ ಒಪ್ಪಂದದ ಭಾಗವಾಗಿದೆ ಮತ್ತು ಇದು ವಾಂಗ್ಡು ಜಿಲ್ಲೆಯಲ್ಲಿ ಇರುವಂತದ್ದು. BHEL ಈ ಹಿಂದೆ ಭೂತಾನ್ನಲ್ಲಿ ಪ್ರಮುಖ ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದು ದೇಶದ ಸ್ಥಾಪಿತ ಸಾಮರ್ಥ್ಯದ ಸುಮಾರು 89% ಅನ್ನು ಒದಗಿಸುತ್ತದೆ ಮತ್ತು 6x200 ಮೆಗಾವ್ಯಾಟ್ ಹುಣಸ್ತುಂಗ್ 1 ಯೋಜನೆಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಹಿಂದಿ ಡೇಸ್ 2025? 2025ರ ವಿಶ್ವ ಹಿಂದಿ ದಿನದ ವಿಷಯವೇನು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ. ಹಿಂದಿಯನ್ನ ಜಾಗತಿಕ ಭಾಷೆಯಾಗಿ ಉತ್ತೇಜಿಸಲು ಪ್ರತಿ ವರ್ಷ ಜನವರಿ 10ರಂದು ವಿಶ್ವ ಹಿಂದೂ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನ ಮೊದಲು 2006ರಲ್ಲಿ ಆಚರಿಸಲಾಯಿತು. 1975ರಲ್ಲಿ ಭಾರತದ ನಾಗ್ಪುರದಲ್ಲಿ ನಡೆದ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನ ಇದನ್ನ ಗೌರವಿಸಲಾಯಿತು. 2025ರ ವಿಷಯವು ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ. ಇದು ಸಾಂಸ್ಕೃತಿಕ ವಿನಿಮಯವನ್ನ ಎತ್ತಿ ತೋರಿಸುತ್ತದೆ. ಆದರೆ ಸೆಪ್ಟೆಂಬರ್ 14ರಂದು ರಾಷ್ಟ್ರೀಯ ಹಿಂದಿ ದಿನವು 1949ರಿಂದ ಭಾರತದ ಅಧಿಕೃತ ಭಾಷೆಯಾಗಿ ಹಿಂದಿಯ ಸ್ಥಾನಮಾನವನ್ನು ಆಚರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಫ್ಲೆಮಿಂಗೋ ಫೆಸ್ಟಿವಲ್ 2025 ಈಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್? 2025ರ ಫ್ಲೆಮಿಂಗೋ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಸರಿಯಾದಂತ ಉತ್ತರ. ಪುಲಿಕಾಟ್ ಸರೋವರ ಮತ್ತು ನೆಲಪಟ್ಟು ಪಕ್ಷಿಧಾಮದಲ್ಲಿ ವಲಸೆ ಹಕ್ಕಿಗಳ ಮೇಲೆ ಕೇಂದ್ರೀಕರಿಸುವ ಫ್ಲೆಮಿಂಗೋ ಉತ್ಸವ 2025 4 ವರ್ಷಗಳ ನಂತರ ಆಂಧ್ರ ಪ್ರದೇಶಕ್ಕೆ ಮರಳುತ್ತದೆ. ಈ ಕಾರ್ಯಕ್ರಮವು 5 ಸ್ಥಳಗಳಲ್ಲಿ ನಡೆಯುತ್ತದೆ: ನೆಲಪಟ್ಟು ಪಕ್ಷಿಧಾಮ, ಅಟಕಣಿ ತಿಪ್ಪ, BV ಪಾಳ್ಯಂ, ಪುಲಿಕಾಟ್ ಸರೋವರ, ಸುಲ್ಲೂರ್ಪೇಟೆಯ ಸರ್ಕಾರಿ ಜೂನಿಯರ್ ಕಾಲೇಜ್ ಮತ್ತು ಶ್ರೀನಗರದಲ್ಲಿ ಇದು ನಡೆಯುತ್ತದೆ. ಚಟುವಟಿಕೆಗಳಲ್ಲಿ ಪಕ್ಷಿ ವೀಕ್ಷಣೆ, ಜೀವ ವೈವಿಧ್ಯವಧಿಗಳು, ದೋಣಿ ವಿಹಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸುಲ್ಲೂರ್ಪೇಟೆಯಲ್ಲಿ 200ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ನಿರೀಕ್ಷಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್ ಯುಟಿಲಿಟಿ ಸ್ಕೇಲ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಈಸ್ ಲೊಕೇಟೆಡ್ ಅಟ್ ವಿಚ್ ಪ್ಲೇಸ್? ಭಾರತದ ಮೊದಲ ವಾಣಿಜ್ಯ ಉಪಯುಕ್ತತೆ ಪ್ರಮಾಣದ ಬ್ಯಾಟರಿ ಶಕ್ತಿ ಸಂಗ್ರಹಣಾ ವ್ಯವಸ್ಥೆ ಯಾವ ಸ್ಥಳದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಿಲೋರ್ಕಿ, ದಕ್ಷಿಣ ದೆಹಲಿ ಸರಿಯಾದಂತ ಉತ್ತರ. ಭಾರತದ ಮೊದಲ ವಾಣಿಜ್ಯ ಬ್ಯಾಟರಿ ಶಕ್ತಿ ಸಂಗ್ರಹಣಾ ವ್ಯವಸ್ಥೆ ಮಾರ್ಚ್ 2025ರಲ್ಲಿ ದಕ್ಷಿಣ ದೆಹಲಿಯ ಕಿಲೋಕ್ರಿಯಲ್ಲಿ ಪ್ರಾರಂಭವಾಗಲಿದೆ. BSES ರಾಜಧಾನಿ ಪವರ್ ಲಿಮಿಟೆಡ್ ಸಬ್ ಸ್ಟೇಷನ್ನಲ್ಲಿರುವ 20 ಮೆಗಾವ್ಯಾಟ್ ಮತ್ತು 40 ಮೆಗಾವ್ಯಾಟ್ ಅವರ್ಸ್ ವ್ಯವಸ್ಥೆಯು ಪ್ರತಿದಿನ 4 ಗಂಟೆಗಳ ವಿದ್ಯುತ್ ಅನ್ನು ಒದಗಿಸುತ್ತದೆ. ಇದನ್ನ ಹಗಲಿನಲ್ಲಿ 2 ಗಂಟೆಗಳು ಮತ್ತು ರಾತ್ರಿ 2 ಗಂಟೆಗಳಾಗಿ ವಿಂಗಡಿಸಲಾಗಿದೆ. ಈ ಯೋಜನೆಯು BRPL, ಇಂಡಿಗ್ರಿಡ್ ಮತ್ತು ಗ್ಲೋಬಲ್ ಎನರ್ಜಿ ಅಲೈನ್ಸ್ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ನಡುವಿನ ಸಹಯೋಗವನ್ನು ಒಳಗೊಂಡಿರುತ್ತದೆ.
ಇದು ಭಾರತದಲ್ಲಿ ನವೀಕರಿಸಬಹುದಾದಂತಹ ಶಕ್ತಿಯನ್ನು ಸಂಯೋಜಿಸುವಲ್ಲಿ ಪ್ರಮುಖ ಒಂದು ಹೆಜ್ಜೆ ಆಗಿರುವಂತದ್ದು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ಫ್ಯೂಚರ್ ಆಫ್ ಜಾಬ್ಸ್ ರಿಪೋರ್ಟ್ 2025? 2025 ಉದ್ಯೋಗಗಳ ಭವಿಷ್ಯದ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಿಶ್ವ ಆರ್ಥಿಕ ವೇದಿಕೆ, WEF, ವರ್ಲ್ಡ್ ಎಕನಾಮಿಕ್ ಫೋರಂ. ಈ ವರ್ಲ್ಡ್ ಎಕನಾಮಿಕ್ ಫೋರಂ ಉದ್ಯೋಗಿಗಳ ಭವಿಷ್ಯ ವರದಿ 2025 ದೊಡ್ಡ ದತ್ತಾಂಶ ಮತ್ತು ಭದ್ರತಾ ನಿರ್ವಹಣೆ ತಜ್ಞರನ್ನು ವೇಗವಾಗಿ ಬೆಳೆಯುತ್ತಿರುವ ಉದ್ಯೋಗಗಳನ್ನು ಮುನ್ಸೂಚಿಸುತ್ತದೆ. 2030 ವೇಳೆಗೆ 170 ಮಿಲಿಯನ್ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಆದರೆ 92 ಮಿಲಿಯನ್ ಉದ್ಯೋಗಗಳನ್ನು ಕಳೆದು ಹೋಗುತ್ತವೆ. ಇದರ ಪರಿಣಾಮವಾಗಿ 78 ಮಿಲಿಯನ್ ಉದ್ಯೋಗಗಳ ನಿವ್ವಳ ಲಾಭವಾಗುತ್ತದೆ. ಪ್ರಮುಖ ಬೆಳವಣಿಗೆಯ ಕ್ಷೇತ್ರಗಳಲ್ಲಿ ಫಿನ್ಟೆಕ್ ಎಂಜಿನಿಯರ್ಗಳು, ಸಾಫ್ಟ್ವೇರ್ ಡೆವಲಪರ್ಗಳು ಮತ್ತು ಸ್ವಾಯತ್ತ ವಾಹನ ತಜ್ಞರು ಸೇರಿದ್ದಾರೆ. ಭಾರತವು AI ಮತ್ತು ರೋಬೋಟಿಕ್ ಅಳವಡಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತದ್ದು. ಮುಂದಿನ ಪ್ರಶ್ನೆ, ಮೋರ್ಜ್ ಟ್ಯೂನಲ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಜಡ್ಮೋರ್ ಸುರಂಗವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಜಮ್ಮು ಮತ್ತು ಕಾಶ್ಮೀರ ಸರಿಯಾದಂತ ಉತ್ತರ. ಜಡ್ಮೋರ್ ಸುರಂಗವು ವರ್ಷ ಪೂರ್ತಿ ಕಾಶ್ಮೀರ ಮತ್ತು ಲಡಾಖ್ ಅನ್ನು ಸಂಪರ್ಕಿಸುತ್ತದೆ. ಇದು ಶ್ರೀನಗರ ಲೇಹ್ ಹೆದ್ದಾರಿಯಲ್ಲಿ ಗಗನ್ಗಿರ್ ಮತ್ತು ಸೋನಾರ್ ಮಾರ್ಗ ನಡುವೆ 2 ಪಥದ ಸುರಂಗವಾಗಿದೆ. ಈ ಸುರಂಗಕ್ಕೆ ಹತ್ತಿರದ ಜಡ್ ಆಕಾರದ ರಸ್ತೆಗೆ ಹೆಸರಿಸಲಾಗಿದೆ ಮತ್ತು ಹೆಚ್ಚಿನ ಎತ್ತರ ಮತ್ತು ಚಳಿಗಾಲದ ಹಿಮಪಾತಗಳಿಂದ ಇದು ಅತ್ಯಗತ್ಯವಾಗಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಮೌಂಟ್ ಇಬು ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಮೌಂಟ್ ಇಬು ಯಾವ ದೇಶದಲ್ಲಿ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಇಂಡೋನೇಷ್ಯಾ ಸರಿಯಾದಂತ ಉತ್ತರ. ಇಂಡೋನೇಷ್ಯಾದಲ್ಲಿರುವಂತಹ ಸಕ್ರಿಯ ಸ್ಟ್ರಾಟೋವೊಲಾಕ್ನೋ ಆಗಿರುವ ಮೌಂಟ್ ಇಬು ಸ್ಫೋಟಗೊಂಡು 3 ಕಿಲೋಮೀಟರ್ ಎತ್ತರದ ಬೂದಿ ಮೋಡಗಳನ್ನು ಕಳುಹಿಸಿತು. ಇದು ಅಲ್ ಮೆಹರಾರಿ ದ್ವೀಪದ ವಾಯು ಕರಾವಳಿಯಲ್ಲಿದೆ ಮತ್ತು ಇಂಡೋನೇಷ್ಯಾದ 127 ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿರುವಂತದ್ದು. ಇಂಡೋನೇಷ್ಯಾ ಪೆಸಿಫಿಕ್ ರಿಂಗ್ ಆಫ್ ಫೈರ್ ನ ಭಾಗವಾಗಿದ್ದು ಅಲ್ಲಿ ಅನೇಕ ಸ್ಟ್ರಾಟೋವೊಲ್ಕಾನೋಗಳೊಂದಿಗೆ ಜ್ವಾಲಾಮುಖಿ ಸ್ಫೋಟಗಳು ಸಾಮಾನ್ಯವಾಗಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ದ ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2025 ವಾಸ್ ಆರ್ಗನೈಸ್ಡ್ ಇನ್ ವಿಚ್ ಸಿಟಿ? ವಿಕಸಿತ ಭಾರತ ಯುವ ನಾಯಕರ ಸಂವಾದ 2025 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ನವದೆಹಲಿ ಸರಿಯಾದಂತ ಉತ್ತರ. ವಿಕಸಿತ ಭಾರತ ಯುವ ನಾಯಕರ ಸಂವಾದ 2025 ಜನವರಿ 10 ರಿಂದ 12 ನವದೆಹಲಿಯ ಭಾರತ ಮಂಟಪದಲ್ಲಿ ಇದನ್ನ ಪ್ರಾರಂಭವಾಗುತ್ತದೆ. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರ ನೇತೃತ್ವದಲ್ಲಿ ಯುವ ವ್ಯವಹಾರಗಳ ಇಲಾಖೆಯಿಂದ ಆಯೋಜಿಸಲ್ಪಟ್ಟ ಇದು ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರುವಂತದ್ದು. 3,000 ಭಾಗವಹಿಸುವಿಕೆಯ ಸಂಖ್ಯೆಯನ್ನ ಆಯ್ಕೆ ಮಾಡಲಾಗಿದ್ದು 1500 ರಾಜ್ಯ ಚಾಂಪಿಯನ್ಶಿಪ್ಗಳಿಂದ 1,000 ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮತ್ತು 500 ನವೀನ ಕೊಡುಗೆಗಳಿಗಾಗಿದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ವಿಚ್ ಮಿನಿಸ್ಟರ್ ಲಾಂಚ್ಡ್ ದ 8th ಎಡಿಷನ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗಾನಿಕ್ ಪ್ರೊಡಕ್ಷನ್? ರಾಷ್ಟ್ರೀಯ ಸಾವಯವ ಉತ್ಪಾದನೆ ಕಾರ್ಯಕ್ರಮ NPOP ದ 8ನೇ ಆವೃತ್ತಿಯನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಸರಿಯಾದಂತ ಉತ್ತರ. ರೈತರು ಸೇರಿದಂತೆ ಪಾಲುದಾರರಿಗೆ ಕಾರ್ಯಾಚರಣೆ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ರಾಷ್ಟ್ರೀಯ ಸಾವಯವ ಉತ್ಪಾದನೆ ಕಾರ್ಯಕ್ರಮದ 8ನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ. ಇದು ಭಾರತದ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನು ಸುಧಾರಿಸಲು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ NPOP ಯನ್ನು ಕಾರ್ಯಗತಗೊಳಿಸುತ್ತದೆ. NPOP ಸಾವಯವ ಪ್ರಚಾರ ಪೋರ್ಟಲ್
ಟ್ರೇಸ್ ನೆಟ್ 2.0 ಪರಿಷ್ಕರಿಸಿದ APEDA ಮತ್ತು ಅಗ್ರಿ ಎಕ್ಸ್ಚೇಂಜ್ ಸೇರಿದಂತೆ ಪ್ರಮುಖ ಪೋರ್ಟಲ್ಗಳನ್ನು ಅನಾವರಣಗೊಳಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ದ ಧ್ರುವ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಸ್? ಧ್ರುವ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಗಳನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. HAL ನ ಧ್ರುವ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಗಳು ಜಾಗತಿಕ ಮಾನದಂಡಗಳಿಗೆ ಹೋಲಿಸಿದರೆ ಉತ್ತಮ ಸುರಕ್ಷತಾ ದಾಖಲೆಗಳನ್ನು ಹೊಂದಿದೆ. ಧ್ರುವ ALH ಭಾರತದಲ್ಲಿ HAL ಅಭಿವೃದ್ಧಿಪಡಿಸಿದ ಅವಳಿ ಎಂಜಿನ್ ಉಪಯುಕ್ತ ವಿಮಾನವಾಗಿದೆ. ಇದು ಮಿಲಿಟರಿ ಮತ್ತು ನಾಗರಿಕ ಕಾರ್ಯಾಚರಣೆಗಳಿಗೆ ಬಹು ಪಾತ್ರಗಳನ್ನು ನಿರ್ವಹಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಜಾಯಿನ್ಡ್ ವರ್ಲ್ಡ್ ಫಸ್ಟ್ ಸ್ಯಾಂಕ್ಷನ್ ರಿಜಿಮ್ ಟು ಕಂಬ್ಯಾಟ್ ಇರ್ರೆಗ್ಯುಲರ್ ಮಿಗ್ರೇಷನ್ ಇನ್ ಜನವರಿ 2025? ಜನವರಿ 2025ರಲ್ಲಿ ಅನಿಯಮಿತ ವಲಸೆಯನ್ನು ಎದುರಿಸಲು ವಿಶ್ವದ ಮೊದಲ ನಿರ್ಬಂಧಗಳ ಆಡಳಿತವನ್ನು ಯಾವ ದೇಶ ಪರಿಚಯಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಯುನೈಟೆಡ್ ಕಿಂಗ್ಡಮ್ ಸರಿಯಾದಂಥ ಉತ್ತರ. ಜನರ ಕಳ್ಳ ಸಾಗಣೆ ಮತ್ತು ಸಂಬಂಧಿತ ಆರ್ಥಿಕ ಅಪರಾಧಗಳನ್ನು ಎದುರಿಸುವಲ್ಲಿ UK ಮೊದಲ ನಿರ್ಬಂಧಗಳನ್ನು ಪರಿಚಯಿಸಿತು. ನಿರ್ಬಂಧಗಳು ಅನಿಯಮಿತ ವಲಸೆ ಮತ್ತು ಅಸಂಘಟಿತ ವಲಸೆ ಅಪರಾಧಗಳನ್ನು ಗುರಿಯಾಗಿಸಿಕೊಂಡಿದೆ. ದುರ್ಬಲ ವ್ಯಕ್ತಿಗಳಿಗೆ ಅಪಾಯಕಾರಿ ಸಮುದ್ರ ದಾಟುವಿಕೆಗಳನ್ನು ಸುಗಮಗೊಳಿಸುವವರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬಹುದು. ಈ ವರ್ಷ ಅನುಷ್ಠಾನವನ್ನು ನಿರೀಕ್ಷಿಸಲಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಟ್ ಈಸ್ ಹಿಮಾಚಲ್ ಪ್ರದೇಶ್ ವಾಸ್ ರೀಸೆಂಟ್ಲಿ ರಿನೇಮ್ಡ್ ಆಫ್ಟರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್? ಹಿಮಾಚಲ ಪ್ರದೇಶದ ಯಾವ ಸಂಸ್ಥೆಗೆ ಇತ್ತೀಚೆಗೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇಡಲಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಹಿಮಾಚಲ ಪ್ರದೇಶದ ಸಾರ್ವಜನಿಕ ಆಡಳಿತ ಸಂಸ್ಥೆ. ಹಿಮಾಚಲ ಪ್ರದೇಶದ ಸರ್ಕಾರವು HIPA ಅನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನು ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಅಭಿವೃದ್ಧಿಗೆ ಡಾಕ್ಟರ್ ಸಿಂಗ್ ಅವರ ಕೊಡುಗೆಯನ್ನು ಇದು ಗೌರವಿಸುತ್ತದೆ. ಪ್ರಧಾನಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಅವರ ಪರಿವರ್ತನಾಶೀಲ ಪಾತ್ರವನ್ನು ಸಂಪುಟ ಗುರುತಿಸಿತು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ICAGATA ಪೋರ್ಟಲ್ ದ್ಯಾಟ್ ವಾಸ್ ರೀಸೆಂಟ್ಲಿ ಸಿ ಇನ್ ನ್ಯೂಸ್? ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ICAGATA ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕಸ್ಟಮ್ ಸಂಬಂಧಿತ ಚಟುವಟಿಕೆಗಳಿಗೆ ಎಲೆಕ್ಟ್ರಾನಿಕ್ಸ್ ಸೇವೆಗಳನ್ನು ನೀಡುವುದು. ಡೇಟಾ ವಲಸೆ ದೋಷವು ಏಪ್ರಿಲ್ನಿಂದ ನವೆಂಬರ್ಗಾಗಿ ಅತಿಯಾಗಿ ಅಂದಾಜು ಮಾಡಲಾದ ಚಿನ್ನದ ಆಮದು ಅಂಕಿಅಂಶಗಳಿಗೆ ಕಾರಣವಾಯಿತು. SEZ ಆನ್ಲೈನ್ ವ್ಯವಸ್ಥೆಯಿಂದ ICAGATA ಪರಿವರ್ತನೆಯ ಸಮಯದಲ್ಲಿ ದೊಡ್ಡ ದೋಷ ಸಂಭವಿಸಿದೆ. ಇದು 2 ಎಣಿಕೆಗೆ ಕಾರಣವಾಯಿತು. ಪರಿಣಾಮವಾಗಿ ನವೆಂಬರ್ ಚಿನ್ನದ ಆಮದು ಅಂಕಿಅಂಶಗಳನ್ನು 14.8 ಬಿಲಿಯನ್ನಿಂದ 9.9 ಬಿಲಿಯನ್ಗೆ ಪರಿವರ್ತಿಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ DRDO's ಕ್ಲೋತಿಂಗ್ ಸಿಸ್ಟಮ್ ಡಿಸೈನ್ ಫಾರ್ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಆಪರೇಷನ್? ತೀವ್ರ ಶೀತ ಹವಾಮಾನ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾದಂತಹ DRDOನ ಉಡುಪು ವ್ಯವಸ್ಥೆಯ ಹೆಸರೇನು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಹಿಮಕವಚ ಸರಿಯಾದಂಥ ಉತ್ತರ. ಹಿಮಕವಚ ಎಂಬುದು ತೀವ್ರ ಶೀತ ಪರಿಸ್ಥಿತಿಗಳಿಗಾಗಿ +20°C ನಿಂದ 60°C DRDO ರಚಿಸಿದ ಬಹು ಪದರದ ಮೃದುಗೊಳಿಸುವ ವ್ಯವಸ್ಥೆಯಾಗಿದೆ. ಇದು ಬಳಕೆದಾರ ಪ್ರಯೋಗಗಳಲ್ಲಿ ಉತ್ತೀರ್ಣವಾಗಿದೆ ಮತ್ತು ಹಿಮಾಲಯ ಪ್ರದೇಶದ ಸೈನಿಕರಿಗಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವ್ಯವಸ್ಥೆಯು ಕಠಿಣ ಹವಾಮಾನದಲ್ಲಿ, ವಿಶೇಷವಾಗಿ ತೀವ್ರ ಶೀತವಿರುವ ಗಡಿ ಪ್ರದೇಶಗಳಲ್ಲಿ ಮಿಲಿಟರಿ ಸನ್ನದ್ಧತೆಯನ್ನು ಹೆಚ್ಚಿಸುವಂತ ಆಗಿರ್ತದೆ. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.